ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ 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 ರಾಘವ್, ಸ್ಕೂಲಿಂದ ಬಂದ್ಬಿಟ್ಯಾ? ನಾನ್ ಹೇಳಿರಲ್ವಾ ನಿನ್ಗೆ, ನಿನ್ ಬಿಟ್ ನಾನ್ ಎಲ್ಲಿಗೂ ಹೋಗಲ್ಲ ಅಂತ. ಸರಿ, ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದ್ಯಾ? ಅಮ್ಮ. ಗುಡ್ ಬಾಯ್. ಸರಿ ಬಾ, ಫ್ರೆಶ್ ಅಪ್ ಆಗು ಅಂತೆ ಬಾ. ಅಮ್ಮ ಅಮ್ಮ, ನಾನು ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ. ನಿನ್ ಜೊತೆ ಆಟ ಆಡಿ ತುಂಬಾ ದಿನ ಆಯ್ತು. ಕಣ್ಣ ಮುಚ್ಚಿ ಆಟ ಆಡೋಣ ಅಮ್ಮ. ಆಡೋಣ ರಾಘವ್, ಅದಕ್ ಮುಂಚೆ ಫಸ್ಟ್ ಫ್ರೆಶ್ ಅಪ್ ಆಗ್ಬೇಕಲ್ವಾ? ಬಾ. ಬೇಡ ಅಮ್ಮ, ನಾವ್ ಈಗ್ಲೇ ಆಟ ಆಡೋಣ ಪ್ಲೀಸ್. ಸರಿ, ಇಲ್ಲೇ ಬಂದೆ. ಆಟ ಆಡೋಣವಾ? ಅಮ್ಮ ಅಮ್ಮ, ನನಗ್ ಕಟ್ಟು. ನಿನಗ್ ಕಟ್ಬೇಕಾ? ಸರಿ, ತಿರ್ಗು. ರಾಘವ್, ಇದೆಷ್ಟು? 3. ಇದು 6. ಗುಡ್ ಬಾಯ್. ಓಕೆ ರಾಘವ್, ಹುಡ್ಕು ನನ್ನ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು. ಅಮ್ಮ ಎಲ್ಲಿದ್ಯಾ ಅಮ್ಮ? ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ. ಸಿಕ್ಬಿಡ್ತು. ಅಮ್ಮನ್ನ ಹಿಡಿದ್ಬಿಟ್ಟೆ. ಹೇಯ್, ಕಣ್ಕಣಲ್ಲ ನಿನ್ಗೆ? ಆಟ ಆಡೋ ಟೈಮ ಇದು. ತೆಗೆದು ಬಾರಿಸಿದ್ರೆ ಮಂತ್ರ. ಸುಮಾ, ಏನು ವಾರ್ಡಿಂದ ಹೊರಗಡೆ ಕರ್ಕೊಂಡ್ ಬರ್ತಾ ಇದೀಯಾ? ಡಾಕ್ಟ್ರು ಮಲ್ಗೆ ಇರೋದ್ ಬೇಡ, ಸ್ವಲ್ಪ ಓಡಾಡ್ಸಿ ಅಂತ ಹೇಳಿದ್ದಾರೆ. ಇದು ಓಡಾಡ್ಸೋ ವಿಧಾನ ನಿಂದು? ನನಗ್ ಗೊತ್ತು ರೀ, ನೀವು ಊಟ ಮಾಡೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ ಎಲ್ಲಾದ್ರಲ್ಲೂ ವೇಗವಾಗಿ ಚುರುಕಾಗಿರ್ಬೇಕು ಅಂತ. ಆದ್ರೆ ನೋಡಿ, ಯಾರ್ ದೃಷ್ಟಿ ಬಿತ್ತೋ ಏನೋ, ನನ್ನ ಪರಿಸ್ಥಿತಿ ಹೀಗಾಗೋಯ್ತು ಅಲ್ಲ. ಯಾವಾಗ್ಲೂ ಚುರುಕಾಗಿರ್ತಿದ್ರಿ ನೀವು. ಆ ದೇವ್ರು ಸ್ವಲ್ಪ ನಿಧಾನಕ್ಕೆ ರೆಸ್ಟ್ ತಗೊಳಪ್ಪ ಅಂತಾನೆ ಹೀಗ್ ಮಾಡಿರ್ಬೇಕು ಅನ್ಸತ್ತೆ. ರೀ, ಏನ್ ಸುಮಾ, ಏನಂದೆ? ಅಂದ್ರೆ ಈಗ ನಾನು ಇಷ್ಟೋ ತನಕ ಹೇಳಿದ್ದು ನೀವು ಕೇಳಿಸ್ಕೊಳ್ಳಿಲ್ವಾ? ಇಲ್ಲ ಸುಮಾ, ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಏನಂದೆ, ಇನ್ನೊಂದ್ಸರಿ ಹೇಳು. ನೀವು ಯಾವಾಗ್ಲೂ ವೇಗವಾಗಿ ಓಡಾಡ್ಕೊಂಡೇ ಎಲ್ಲಾ ಕೆಲಸ ಮಾಡ್ತಿರಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತಾನೆ ಆ ದೇವ್ರು ಈ ತರ ಮಾಡ್ದ ಅಂತ ಅಂದೆ. ಆದ್ರೂ ನನಗೇನೋ ಒಂಥರ ಭಯ ಸುಮಾ. ಭಯನಾ? ಯಾಕ್ರಿ? ಆಪರೇಷನ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನನಗೇನಾದ್ರೂ ಆಗೋಯ್ತು ಅಂದ್ರೆ? ರೀ, ಬಿಡ್ತು ಅನ್ರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನೂ ಇಲ್ಲ ಸುಮಾ, ಮಾತಿಗೆ ಹೇಳಿದೆ. ಆತರ ಏನೂ ಆಗಲ್ಲ ಅಂತ ಇಟ್ಕೋ. ಒಂದು ವೇಳೆ ಆತರ ಏನಾದ್ರೂ ಆಗೋಯ್ತು ಅಂತಂದ್ರೆ ಸುಮಾ, ಅಚ್ಚುನ ನೀನೇ ನೋಡ್ಕೋಬೇಕು ಸುಮಾ. ಅಚ್ಚುಗೆ ಅಪ್ಪನಾಗಿ, ಅಮ್ಮನಾಗಿ, ಅಣ್ಣನಾಗಿ, ಅತ್ತಿಗೆಯಾಗಿ ಎಲ್ಲವೂ ನೀನೇ ಆಗಿದ್ದು ನೋಡ್ಕೋಬೇಕು ಸುಮಾ. ಸುಮಾ, ನೋಡ್ಕೋತೀಯ ಅಲ್ವಾ? ರೀ, ಏನಾಗಿದೆ ರೀ ನಿಮ್ಗೆ? ನಿಮಗೆ ಯಾಕಿಂತ ಯೋಚನೆ ಬರ್ತಿದೆ? ಸುಮಾ, ಯೋಚನೆ ಅಲ್ಲ ಸುಮಾ, ಅದು ಒಂದು ಚಿಕ್ಕ ಭಯ. ವಿಜ್ಞಾನ ತಂತ್ರಜ್ಞಾನ
ಔಷಧಿಗಳಂತೇನೇ ಬಂದಿದ್ರು ಭಯ ಅನ್ನೋದು ಒಂದು ಇದ್ದೇ ಇರತ್ತಲ್ವಾ? ನೋಡಿ, ಆ ಭಯನೆಲ್ಲ ಮೂಟೆ ಕಟ್ಟಿ ಆಚೆ ಬಿಸಾಕಿ. ಇನ್ನೂ ಎಷ್ಟೆಲ್ಲ ಕೆಲ್ಸ ಇದೆ. ನಿಮ್ಮ ಆಪರೇಷನ್ ಆದ ತಕ್ಷಣ ನೀವು ಸುಧಾರಿಸ್ಕೋಬೇಕು. ಆಮೇಲೆ 2-3 ತಿಂಗಳೊಳಗಡೆ ನಮ್ಮ ಅಚ್ಚು ಮದುವೆ ತಯಾರಿ ಮಾಡ್ಬೇಕು. ಮದುವೆ ತಯಾರಿ ಅಂದ್ರೆ ಸುಮ್ನೆನಾ? ಇವತ್ತಿಡೀ ದಿನ ಹೇಳ್ತಾ ಕೂತ್ರು ಸಾಕಾಗಲ್ಲ. ನೀವೇನು ಒಂದೇ ದಿನದಲ್ಲಿ ಎಲ್ಲ ಮುಗಿಸಿ ಹೊರಟ್ಬಿಡ್ತೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನೋಡಿ, ನಿಮ್ ತಂಗಿಗೋಸ್ಕರ ಅಷ್ಟೇ ಅಲ್ಲ, ಇಲ್ಲಿ ನಾನೊಬ್ಳಿದ್ದೀನಿ ಅನ್ನೋದನ್ನ ಮರಿಬೇಡಿ. ಓ ಸರಿ, ಕೋಪ ಮಾಡ್ಕೋಬೇಡ. ಮನಸ್ಸಿಗೆ ಬಂದಿದ್ದನ್ನ ಹೇಳ್ಬಾರ್ದಾ? ಆ ಮನ್ಸಿಗೆ ಬಂದಿದ್ದನ್ನ ಹೇಳ್ಬಿಟ್ರೆ ಬೇರೆಯವ್ರ ಮನ್ಸಿಗೆ ಏನಾಗತ್ತೆ ಅನ್ನೋದು ಗೊತ್ತಾಗ್ಬಾರ್ದಾ? ಮಂತ್ರ ಮಗು ಇವನು ಅವನ್ ಮೇಲೆ ಕೈ ಮಾಡಕ್ ಹೋಗ್ತಿದ್ದೀರಲ್ಲ. ನಾನಿಲ್ಲ ಅಂದಿದ್ರ ಅವನ್ನ ಹೊಡೆದೇ ಬಿಡ್ತಿದ್ರಲ್ವಾ? ಹಲೋ, ಹಾಗೆಲ್ಲ ಏನೂ ಇಲ್ಲ. ಸುಮ್ನೆ ಹೆದರ್ಸೋಣ ಅಂತ ಕೈ ಎತ್ತಿದ್ದು. ನಾನೇ ನೋಡಿದ್ನಲ್ಲ ಮಂತ್ರ, ಮಗು ಮೇಲೆ ಹೇಗ್ ಕೈ ಎತ್ತಿದ್ರಿ ಅಂತ. ಮಕ್ಕಳ ಮೇಲೆ ಯಾರಾದ್ರೂ ಕೈ ಮಾಡ್ತಾರ? ನೋಡಿ, ನೀವು ಈ ಮನೆಗೆ ಗೆಸ್ಟ್ ಆಗೇ ಇರಿ. ಅದ್ ಸರಿ, ನೀವೀ ಮನೇಲಿ ಎಷ್ಟು ದಿನ ಇರ್ತೀರಾ? ನಿಮ್ಮ ಅಣ್ಣಂಗೆ ಹುಷಾರಾದ್ಮೇಲೆ ಹೋಗ್ತೀರಾ ತಾನೇ? ಅದಾದ್ಮೇಲೆ ಈ ಮಗುನ ನಾನೇ ನೋಡ್ಕೋಬೇಕು. ಸುಮ್ನೆ ಅವಾಗವಾಗ ಮನೆಗೆ ಬಂದು ಮಗು ಮನ್ಸು ನಮ್ಮ ಮನ್ಸು ಹಾಳು ಮಾಡ್ತಿದ್ದೀರಾ. ನೀವೇನೋ 4 ದಿನ ಇದ್ದು ಹೋಗ್ತೀರಾ. ನಾಳೆ ದಿನ ಇವನೇನಾದ್ರೂ ತಪ್ಪು ಮಾಡಿದ್ರೆ ಎಲ್ಲದಕ್ಕೂ ನಾನೇ ಜವಾಬ್ದಾರಿ. ಇವನ್ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾನೆ ಅಂತ ಓವರ್ ಆಗಿ ಆಡ್ಬೇಡಿ. ರಾಘವ್, ಬಾ, ಫ್ರೆಶ್ ಅಪ್ ಆಗುವಂತೆ. ನಾನ್ ಬರಲ್ಲ. ಓಹೋ, ಈ ಮಟ್ಟಕ್ಕೆ ಬೆಳೆದಿದ್ದಾಳ. ನನ್ನನ್ನೇ ಎಷ್ಟು ದಿನ ಇರ್ತೀಯ ಅಂತ ಕೇಳ್ತಾಳ. ಇದನ್ನ ಹೀಗೆ ಮುಂದುವರಿಯೋದಕ್ಕೆ ಬಿಡಬಾರ್ದು. ಏನಾದ್ರೂ ಮಾಡ್ಲೇಬೇಕು.